ನಮಸ್ಕಾರ ವೀಕ್ಷಕರೇ, ಕೆಇ ನಡೆಸುವಂತಹ ಮೆಡಿಕಲ್ ಕೌನ್ಸಿಲಿಂಗ್ ಮಾಪಪ್ ರೌಂಡ್ ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದು ಇವತ್ತಿನ ವಿಚಾರಣೆ ಬಗ್ಗೆ ಹೇಳಕ್ ಹೋಗ್ತಾ ಇದ್ದಾನೆ. ಸೊ ಇವತ್ತು ಫೈನಲ್ ಅಂದರೆ ಡಿಸಿಷನ್ ಅಂತೂ ಒಟ್ಟ ಬಂದಿಲ್ಲ. ಇದನ್ನೇನಪ್ಪ ಅಂದರೆ ಸೋಮವಾರ ಪೋಸ್ಟ್ಪೋನ್ ಮಾಡಿದ್ದಾರೆ. ಓಕೆ, ಸೊ ಇವತ್ತಿನ ವಿಚಾರಣೆ ಬಗ್ಗೆ ಹೇಳಬೇಕು ಅಂತಂದರೆ ಮತ್ತೆ ಈ ಒಂದು ಮನವಿ ಮಾಡಿಕೊಂಡಂಥ ವಿದ್ಯಾರ್ಥಿಗಳ ಪರ ವಕೀಲರು ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನೆಲ್ಲ ಅವರಿಗೆ ಸಮಸ್ಯೆ ಆಗಿದೆ, ಅವರೊಂದು ರ್ಯಾಂಕ್ ಚೆನ್ನಾಗಿದ್ದರೂ ಸಹ ಅವ್ರಿಗಿಂತ ಕಡಿಮೆ ಇರುವಂಥ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಳ್ಳೆಯ ಒಂದು ಸೀಟ್ ಸಿಗ್ತಾ ಇದೆ. ಓಕೆ, ಅಂದರೆ ಗೌರ್ಮೆಂಟ್ ಕೋಟ ಆಗಿ ರೀತಿ ಸೀಟ್ ಸಿಗ್ತಾ ಇರುವಂಥದ್ದು 0 ಆಗುತ್ತಾ ಇದೆ ಅಂಥೇಳಿ ಅವರು ಯೂಶ್ವಲಿ ಈ ಒಂದು ಸಮಸ್ಯೆಯನ್ನು ಅವ್ರು ಹೇಳಿದ್ದಾರೆ ಅವರು. ಓಕೆ, ಸೊ ಅದೇ ರೀತಿ ಕೆಇ ಪರ ಏನಪ್ಪ ಅಂದರೆ ವಕೀಲರು ಡೀಟೇಲ್ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಎಲ್ಲನೂ ಏನಪ್ಪ ಅಂದರೆ ಆ್ಯಸ್ ಪರ್ ದ ರೂಲ್ ಆಗಿದೆ. ನೋಟಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಕೆಇ ಎಲ್ಲ ನೋಟಿಫಿಕೇಷನ್ ಕೊಟ್ಟಿದೆ. ಮತ್ತು ಆಮೇಲೆ ಮಾಪಪ್ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ರೌಂಡ್ 1 ರೌಂಡ್ 2 ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದ್ರೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಭಾಗವಹಿಸಬಹುದು. ಅದು ಹೆಚ್ಚಳಾಗಿರುವಂತಹ ಕಾಲೇಜ್ನಲ್ಲಿ ಅಥವಾ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಸೀಟ್ಗಳಿಗೆ ಮಾತ್ರ ಆಪ್ಷನಿಟಿ ಮಾಡ್ಬೋದು ಅಂತ ಕ್ಲಿಯರ್ಲಿ ತಿಳಿಸಿದ್ದಾರೆ. ಒಟ್ಟಾಗಿ ಏನಪ್ಪ ಅಂದರೆ ರೂಲ್ಸ್ ಪ್ರಕಾರನೇ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿರುವಂಥದ್ದು ಅಂತ ಎಲ್ಲ ಡಾಕ್ಯುಮೆಂಟ್ಸನ್ನ ಎಲ್ಲ ಸಬ್ಮಿಟ್ ಮಾಡಿರುವಂಥದ್ದು. ಸೊ ಎಲ್ಲ ಎರಡು ಕಡೆ ವಾದ ವಿವಾದಗಳನ್ನು ಕೇಳಿ ಸೊ ಅದನ್ನೇನಪ್ಪ ಅಂದರೆ ಫೈನಲಿ ಮಂಡೇ ಒಂದು ಫೈನಲ್ ಡಿಸಿಷನ್ ಬರುವಂಥ ಸಾಧ್ಯತೆ ಇದೆ. ಒಟ್ಟಾಗಿ ಇವತ್ತಂತೂ ಬಂದಿಲ್ಲ. ಸೊ ಎಲ್ಲ ನೋಡಬೇಕಂತಂದರೆ ಈಗ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊಂಡಿರುವಂಥದ್ದು. ಸೊ ಬಟ್ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಏನೆಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿರೋದಾಗಿರೋದಾಗಲಿ ಮತ್ತು ರೂಲ್ಸ್ ಆಗಲಿ ಎಲ್ಲ ಕೆಇ ಪರ ವಕೀಲರು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಸಹ ಅಲ್ಲಿ ನೀಡಿದ್ದಾರೆ. ಸೊ ಸೋಮವಾರ ಆ ಒಂದು ಫೈನಲ್ ಡಿಸಿಷನ್ ಬರುವಂತಹ ಸಾಧ್ಯತೆ ಅಂತೂ ಇದೆ. ಆಮೇಲೆ ಈ ಒಂದು ಸೀಟ್ ಕ್ಯಾನ್ಸಲ್ ಆಗುತ್ತಾ, ಯಾಕಂದರೆ ಮೇ 31ಕ್ಕಿಂತ ಮೊದಲೇ ಬರಬೇಕು, ಬಂದ ನಂತರ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಈ ರೀತಿಯನ್ನು ಕೇಳ್ತಾ ಇದ್ರು. ಅಂದರೆ ಭಾಳ ಜನ ವಿದ್ಯಾರ್ಥಿಗಳು ಕನ್ಫ್ಯೂಷನ್ಲಿದ್ದಾರೆ. ಅದನ್ನು ಕ್ಲಿಯರ್ ಮಾಡ್ತೀನಿ. ಅದ್ರ ಬಗ್ಗೆ ಯಾವುದೇ ರೀತಿ ಮಾತಿಲ್ಲ. ಈಗ ಆ ಒಂದು ಮ್ಯಾಟ್ರಿಗಂತೂ ಈಗ ಬರೋದಿಲ್ಲ. ಅಂದರೆ ಸೀಟ್ ಯಾವುದೇ ರೀತಿ ಕ್ಯಾನ್ಸಲ್ ಆಗೋದಿಲ್ಲ. ಏನು ಮಾಡ್ಬೋದು ಇಲ್ಲಿ ಫೈನಲ್ ಏನಪ್ಪ ಅಂದರೆ ಕೆಇ ಪರ ಆಗುತ್ತಾ ಅಥವಾ ವಿದ್ಯಾರ್ಥಿಗಳ ಪರ ಆಗುತ್ತಾ ಅನ್ನೋದು ಮಂಡೇ ನಾವು ಕಾದು ನೋಡಬೇಕಾಗತ್ತೆ. ಓಕೆ ಫೈನ್. ಸೊ ಏನೇ ಅಪ್ಡೇಟ್ ಬಂದು ಸಹ ನೀಡ್ತಾ ಇರ್ತೇನೆ. ಸೊ ಇನ್ಸ್ಟಾಗ್ರಾಮ್ ಚಾನಲ್ ಸಹ ಫಾಲೋ ಮಾಡಿ, ಅಲ್ಲೂ ಸಹ ಕ್ವಿಕ್ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಮತ್ತಷ್ಟು ಒಂದು ವಿಡಿಯೋದಲ್ಲಿ ಚಲೋ ಟೇಕ್ ಕೇರ್, ಬಾಯ್.